ಅಂಡ್ ತುಂಬಾ ಜನ ಏನಂದ್ರೆ ಫೈನಲ್ ಇಯರ್ ಬಂದ್ಮೇಲೆ ಒಂದು ಟೆನ್ಷನ್ ಶುರು ಆಗ್ಬಿಡುತ್ತೆ. ಏನಂದ್ರೆ ಜಾಬ್, ಫ್ಯೂಚರ್, ರೆಸ್ಪಾನ್ಸಿಬಿಲಿಟಿ ಅಂತ. ಫೈನಲ್ ಇಯರ್ ಅಂದ್ರೆ ಒಂದು ಕಾಲೇಜ್ ಮೆಮರಿ ಮಾತ್ರ ಅಷ್ಟೇ ಅಲ್ಲ, ಸೊ ಫ್ಯೂಚರ್ ಟೆನ್ಷನ್ ಕೂಡ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಜಾಬ್ ಸಿಗುತ್ತಾ ಅಥವಾ ಸ್ಯಾಲ್ರಿ ಇನ್ನೂ ಸಿಗುತ್ತಾ ಅಂತ. ಈ ಕ್ವಶನ್ಸ್ ಎಲ್ಲರನ್ನೂ ಒಂದು ಡಿಸ್ಟರ್ಬ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಲಾಸ್ಟ್ ಇಯರ್ ಅಲ್ಲಿ ನೀವು ಇದ್ದಾಗ ಟೈಮ್ ವೇಸ್ಟ್ ಮಾಡೋದು ತುಂಬಾ ಡೇಂಜರಸ್ ಆಗಿದೆ. ಸೊ ಇವಾಗಲೇ ನೀವು ಫೈನಲ್ ಇಯರ್ ಸ್ಟೂಡೆಂಟ್ ಇದ್ರೆ ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ನ ಕಲೀರಿ. ಸೊ ಇವಾಗಿನ ಟ್ರೆಂಡ್ ಅಲ್ಲಿರೋ ಸ್ಕಿಲ್ಸ್ ನ ಕಲಿಯೋದ್ರಿಂದ ನಿಮಗೆ ಅಪರ್ಚುನಿಟೀಸ್ ಕೂಡ ಲಿಮಿಟ್ಲೆಸ್ ಆಗಿ ಸಿಗುತ್ತೆ. ಓಕೆ, ಸೊ ಜಸ್ಟ್ ಡೋಂಟ್ ಡಿಪೆಂಡ್ ಆನ್ ಡಿಗ್ರಿ ಸರ್ಟಿಫಿಕೇಟ್ಸ್. ಸೊ ಆನ್ಲೈನ್ ಸ್ಪೇಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಬ್ಯಾಕಪ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಜಾಬ್ ಸಿಕ್ಕರು ಗುಡ್. ಓಕೆ, ಸೊ ಜಾಬ್ ಲೇಟ್ ಆದ್ರೂ ಫಿಯರ್ ಅಂತೂ ಕಡಿಮೆ ಇರುತ್ತೆ, ಯಾಕಂದ್ರೆ ನೀವು ಜಸ್ಟ್ ಒಂದೇ ರೋಡ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಅಪರ್ಚುನಿಟೀಸ್ ಅಂತೂ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಯಾವ್ದು ಬೇಕಾದ್ರೂ ಸಿಗುತ್ತೆ. ನೀವೇನಾದ್ರೂ ಫೈನಲ್ ಇಯರ್ ಅಲ್ಲಿ ಇದ್ರೆ ಫೈನಲ್ ಇಯರ್ ಅಲ್ಲಿ ನೀವು ಸ್ಮಾಲ್ ಡಿಸಿಷನ್ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಫ್ಯೂಚರ್ ಲೈಟ್ ಆಗಿ ಬಿಲ್ಡ್ ಆಗುತ್ತೆ. ನಿಮ್ಮ ಫೈನಲ್ ಇಯರ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಡೆಫಿನೆಟ್ಲಿ ನೀವು ನನ್ನ DM ಬಾಕ್ಸ್ ಅಲ್ಲಿ ಹೋಗಿ ಐ ಆಮ್ ಫೈನಲ್ ಇಯರ್ ಸ್ಟೂಡೆಂಟ್ ಅಂತ ನೀವು ಟೈಪ್ ಮಾಡಿ, ನಾನು ನಿಮಗೆ ಪರ್ಸನಲಿ ಗೈಡ್ ಮಾಡ್ತೀನಿ. ನಿಮ್ಮ ಫೈನಲ್ ಇಯರ್ ಒಂದು ಯಾವ ರೀತಿ ಅಂದ್ರೆ ಫ್ಯೂಚರ್ ಲೈಟ್ ಆಗಿ ಕ್ರಿಯೇಟ್ ಮಾಡ್ಕೊಳುತ್ತೆ. ಸೊ ನನ್ನ ಅಕೌಂಟ್ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ ಕೇಸ್ ನಿಮಗೆ ಇಷ್ಟ ಆಗಿದೆ. ಸೊ ನಾನು ಮತ್ತೆ ಇನ್ನೊಂದಷ್ಟು ಅಪರ್ಚುನಿಟಿ ಬರೋಣ.